ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೊನ್ನಹಳ್ಳಿ ಕಿಚನ್. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡುತ್ತಲ್ವಾ. ಸೊ ಸಂಕ್ರಾಂತಿ ಸ್ಪೆಷಲಾಗಿ ಶೇಂಗಾ ಹೋಳಿಗೆನ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮೊಳಕಾಲ್ಮೂರು ಕಡೆ ಎಲ್ಲ ಸಂಕ್ರಾಂತಿ ಸ್ಪೆಷಲ್ ಅಂದ್ರೇ ಸಜ್ಜೆ ರೊಟ್ಟಿ, ಕರ್ಜಿಕಾಯಿ ಪುಡಿ, ಕರ್ಜಿಕಾಯಿ ಮಾಡ್ತೀವಿ. ಶೇಂಗಾ ಹೋಳಿಗೆ ಯಾವ ಕಡೆ ಸ್ಪೆಷಲ್ ಅಂತಂದೇಳಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಲೇಟ್ ಮಾಡೋದು ಬೇಡ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಶೇಂಗಾ ಹೋಳಿಗೆ ಮಾಡೋದಕ್ಕೆ 1.5 ಕಪ್ ಆಗೋಷ್ಟು ಮೈದಾ, ಹಾಗೆಯೇ ಒಂದು 3ರಿಂದ 4 ಸ್ಪೂನಷ್ಟು ಚಿರೋಟಿ ರವೆ, ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆನ ಬಿಸಿ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗೂ ಸಹ ಹಾಕ್ಕೊಂಡು ಮಾಡ್ಕೋಬೋದು. ಇವೆಲ್ಲವನ್ನು ಹಾಕಿದ ಮೇಲೆ ಒನ್ಸ್ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಉಗುರು ಬೆಚ್ಚಗಿರೋಂಥ ನೀರನ್ನು ಹಾಕಿ, ನೀರನ್ನು ಒಂದೇ ಸಲ ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋತೀವಲ್ವ, ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಅಂದರೆ ಲೈಟಾಗಿ ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ. ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ 1 ಗಂಟೆಗಳ ಕಾಲ ನಾವು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ನಿಮ್ಮ ಕಡೆ ಎಕ್ಸ್ಟ್ರಾ ಟೈಮ್ ಏನಾದರೂ ಇತ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಕೊಂಡು ಮಾಡ್ಕೊಳ್ಳಿ. ಹಿಟ್ಟು ನೆಂದಷ್ಟೆಲ್ಲ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಒಂದು ಪ್ಯಾನಿಗೆ 1.5 ಕಪ್ನಷ್ಟು ಶೇಂಗಾನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅವನ್ನ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಒಂದು 4ರಿಂದ 5 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕಿ, ಇವು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಇವನ್ನು ಸಹ ಎತ್ತಿಟ್ಕೊಂಡು ಶೇಂಗಾ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನಾವಿಲ್ಲಿ 1.5 ಕಪ್ಪಷ್ಟು ಶೇಂಗಾ ತೊಗೊಂಡಿದ್ವಲ್ವ, ಅದಕ್ಕೆ 1/4 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಎಳ್ಳು ಬಂದುಬಿಟ್ಟು ಒಂದು ಅರ್ಧ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಹಾಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದೇ ಮಿಕ್ಸಿ ಜಾರಿಗೆ 1-2 ಏಲಕ್ಕಿನ ಹಾಕಿ ಈ ರೀತಿ ಎಲ್ಲ ಪೌಡರ್ನ ತರಿಯಾಗಿ ಮಾಡ್ಕೊಂಡ್ಮೇಲೆ ನಾವು ಸಪ್ರೇಟಾಗಿ ಒಂದು ಅರ್ಧ ಭಾಗದಷ್ಟು ಎಳ್ಳನ್ನು ಎತ್ತಿಟ್ಕೊಂಡಿದ್ವಲ್ವ, ಆ ಎಳ್ಳನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ರೆಡಿ ನಾವು ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟು 1 ಗಂಟೆ ಮೇಲಾಯಿತು. ಪ್ಲೇಟ್ನ ಓಪನ್ ಮಾಡಿ ಮತ್ತೆ ಇದನ್ನು ನಾವು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಮೈದಾ ಹಿಟ್ಟು ಬದಲಾಗಿ ಈ ಹೋಳಿಗೆನ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು. ಬಟ್ ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಹೋಳಿಗೆ ಅನ್ನೋದು ಜಿಗುಟಾಗಿ ಅಂದರೆ ಸ್ವಲ್ಪ ಅಂಟಂಟಾಗಿ ಬರುತ್ತೆ. ಈ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಅನ್ನೋದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾವು ಪೂರಿ ಸೈಜ್ಗೆ ಉಂಡೆಗಳನ್ನ ಮಾಡ್ಕೋತೀವಲ್ವ, ಆ ಸೈಜ್ಗೆ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಪೂರಿಗಿಂತ ಸಣ್ಣದಾಗಿ ಈ ರೀತಿ ಎಲೆನ ಲಟ್ಟಿಸ್ಕೊಂಡ್ಮೇಲೆ 1-2 ಸ್ಪೂನ್ನಷ್ಟು ಶೇಂಗಾ ಪೌಡರನ್ನು ಹಾಕಿ ಸುತ್ತ ಇರೋಂಥ ಎಲೆನ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟೇನು ಬರುತ್ತಲ್ವ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಎಲೆನ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಪೂರಿನ ಯಾವ ರೀತಿ ಲಟ್ಟಿಸ್ಕೊತೀವಲ್ವ ಅದೇ ಅಳತೆಗೆ ನಾವು ಎಲೆನ ಲಟ್ಟಿಸ್ಕೊಂಡ್ರೆ ರೆಡಿ ಆಯಿತು. ನಾವು ಈ ಶೇಂಗಾ ಹೋಳಿಗೆನ ಈ ರೀತಿ ಲಟ್ಟಿಸ್ಕೋಬೇಕಾದ್ರೆ ಪ್ರೆಸರ್ನ ಜಾಸ್ತಿ ಹಾಕಿ ಎಲ್ಲ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬಾರ್ದು, ಲೈಟಾಗಿ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಒಂದು ಮೆಥಡಲ್ಲಿ ಈ ಹೋಳಿಗೆನ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಮೆಥಡಲ್ಲಿ ಇದಕ್ಕಿಂತ ಈಸಿಯಾಗಿ ಹೋಳಿಗೆನ ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಶೇಂಗಾ ಪೌಡರನ್ನು ತಗೊಂಡು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಉಂಡೆನ ರೆಡಿ ಮಾಡ್ಕೊಂಡ್ಮೇಲೆ ನಾವು ಮೊದಲೇ ಯಾವ ರೀತಿ ಎಲೆನ ಲಟ್ಟಿಸ್ಕೊಂಡ್ವಲ್ವ ಅದೇ ರೀತಿ ಒಂದು ಪೂರಿ ಸೈಜ್ಗೆ ಆಗೋಷ್ಟು ಎಲೆನ ಲಟ್ಟಿಸ್ಕೊಂಡ್ಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಉಂಡೆ ಏನಿತ್ತಲ್ವ ಅದನ್ನು ಇದರಲ್ಲಿ ಹಾಕಿ ಸೇಮ್ ಮೊದಲೇ ಹೋಳಿಗೆ ಯಾವ ರೀತಿ ರೆಡಿ ಮಾಡ್ಕೊಂಡ್ವಲ್ವ ಅದೇ ರೀತಿಯೇ ಸುತ್ತಲೂ ಇರೋಂಥ ಹಿಟ್ಟನ್ನು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟೇನು ಬರುತ್ತಲ್ವ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಸಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಹೋಳಿಗೆನ ಸ್ಮೂತಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋರು ಸಹ ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು, ಆ ರೀತಿ ನಾನು ಮಾಡಿ ತೋರಿಸಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ ಈ ಹೋಳಿಗೆನೂ ಸಹ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ಎಲ್ಲೂ ಸಹ ಪೌಡರ್ ಅನ್ನೋದು ಆಚೆ ಬಂದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ಆಲ್ರೆಡಿ ನಾನು ಹೆಂಚು ಸಹ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಹೆಂಚು ಚೆನ್ನಾಗಿ ಕಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹೋಳಿಗೆನ ಹಾಕಿ ಫಸ್ಟ್ ಒನ್ಸ್ ನಾವು ಇದನ್ನು ಈ ರೀತಿ 2 ಸೈಡು ಬೇಯಿಸ್ಕೊಂಡ್ಮೇಲೆ ನಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕಿ ಬೇಯಿಸ್ಕೋಬೋದು, ಇಲ್ಲಾಂದರೆ ತುಪ್ಪ ಬೇಕು ಅಂದರೆ ತುಪ್ಪನ ಹಾಕಿ ಬೇಯಿಸ್ಕೋಬೋದು. ಇದರಲ್ಲಿ ನಾವು ಶೇಂಗಾ ಹಾಕಿ ಮಾಡಿರೋದ್ರಿಂದ ಶೇಂಗಾದಲ್ಲಿ ಎಣ್ಣೆ ಅಂಶ ಅನ್ನೋದು ಜಾಸ್ತಿನೇ ಇರುತ್ತೆ. ಪ್ಲೇನಾಗಿ ಬೇಯಿಸ್ಕೊಂಡು ಮಾಡ್ತೀವಿ ಅಂದರೆ ಹಾಗೇನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಒಂದು ಹೋಳಿಗೆಗೆ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ, ಇನ್ನೊಂದು ಹೋಳಿಗೆಗೆ ಹಾಗೆ ಪ್ಲೇನಾಗಿ ಬೇಯಿಸ್ಕೊಂಡಿದ್ದೀನಿ.
ಎಣ್ಣೆ ಹಾಕಿ ಬೇಯಿಸ್ಕೊಂಡಿರೋದಕ್ಕಿಂತ ಪ್ಲೇನಾಗಿ ಬೇಯಿಸ್ಕೊಂಡಿದ್ವಲ್ವ ಅದೇ ಹೋಳಿಗೆನೇ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಮ್ಮ ಇಷ್ಟ, ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು, ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲಾಂದರೆ ಪ್ಲೇನಾಗೂ ಸಹ ಮಾಡ್ಕೋಬೋದು. ಹೋಳಿಗೆ ಎಲ್ಲ ರೆಡಿ ಆದಮೇಲೆ ಒಂದನ್ನು ನಾನು ಈ ರೀತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವು ಈ ಸಂಕ್ರಾಂತಿಗೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.